ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಷಯ ಉದ್ಯೋಗ ಮಾಹಿತಿ ಬಗ್ಗೆ ಒಂದು ಮಾಹಿತಿ ನಿಮಗೆ ಹಂಚ್ಕೊಳ್ತಾ ಇದ್ದೀನಿ. ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಶಿಕ್ಷಣ ಸಮೂಹ ಸಂಸ್ಥೆಗಳ ಕಟೀಲು ಅಂಚೆ, ಮೂಲ್ಕಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ 2025-26ನೇ ಸಾಲಿನ ಅಗತ್ಯ ಇರುವ ತಾತ್ಕಾಲಿಕ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಕರೆಯಲಾಗಿದೆ. ಈ ಸಂಸ್ಥೆಯಲ್ಲಿ ಖಾಲಿರುವಂತಹ ವಿವಿಧ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಕೇವಲ ಉಪನ್ಯಾಸಕರಷ್ಟೇ ಅಲ್ಲ, ಪ್ರಾಥಮಿಕ ಶಾಲೆ ಮತ್ತು ಪ್ರೌಢ ಶಾಲೆಯಲ್ಲಿ ಖಾಲಿರುವಂತಹ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಯಾರೆಲ್ಲ ಉಪನ್ಯಾಸಕರು ಅರ್ಹತೆಯನ್ನು ಹೊಂದಿದ್ದೀರಿ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಮೊದಲಿಗೆ ನೋಡೋದಾದರೆ ದುರ್ಗಾ ಪರಮೇಶ್ವರಿ ದೇವಳ ಪದವಿ ಪೂರ್ವ ಕಾಲೇಜಿನಲ್ಲಿ ಖಾಲಿರುವಂತಹ ಹುದ್ದೆಗಳು ನೋಡೋದಾದರೆ ಗಣಿತ ವಿಜ್ಞಾನ, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಗಣಿತಶಾಸ್ತ್ರ, ಜೀವಶಾಸ್ತ್ರ, ಕನ್ನಡ ಭಾಷೆ, ಸಂಸ್ಕೃತ ಭಾಷೆ, ಅರ್ಥಶಾಸ್ತ್ರ, ಇತಿಹಾಸ, ಲೆಕ್ಕಶಾಸ್ತ್ರ, ವಾಣಿಜ್ಯಶಾಸ್ತ್ರ, ಕೌನ್ಸಿಲರ್, ಅಕೌಂಟೆಂಟ್, ಹೀಗೆ ಬೇರೆ ಬೇರೆ ಹುದ್ದೆಗಳಿಗೆ ಉಪನ್ಯಾಸಕರ ಹುದ್ದೆಗಳಿಗೆ ಕರೆಯಲಿ. ಪದವಿ ಪೂರ್ವ ಕಾಲೇಜಿನಲ್ಲಿ ಹುದ್ದೆಗೆ ಅನುಸಾರವಾಗಿ ಅಭ್ಯರ್ಥಿಗಳು ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತೆ. MSc BEd ಅಥವಾ MA BEd ಅವರು ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತೆ. ಆದರೆ ಆಯಗಾರರು ಕೂಡ ಅಡಿಗೆ ಮಾಡೋರು ಕೂಡ ಬೇಕಾಗಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ 7ನೇ ತರಗತಿ ಪಾಸ್ ಆದರೆ ಸಾಕಾಗುತ್ತೆ. ಅದೇ ರೀತಿಯಾಗಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಪ್ರೌಢಶಾಲೆ ಕನ್ನಡ ಮಾಧ್ಯಮ ಕಟೀಲು, ಇಲ್ಲಿ ಖಾಲಿರುವಂಥ ಶಿಕ್ಷಕರ ಹುದ್ದೆಯನ್ನು ಕೂಡ ಅರ್ಜಿಯನ್ನು ಕರೆಯಲಾಗಿದೆ. ಪದವೀಧರ ಸಹಾಯಕರು ಕೂಡ ಬೇಕಾಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಪದವೀಧರ ಸಹಾಯಕರು, ತುಳು ಭಾಷೆ, ಕಂಪ್ಯೂಟರು, ಚಿತ್ರಕಲಾ ಶಿಕ್ಷಕರು, ಮಹಿಳಾ ಆಯಗಾರರು, ಹೀಗೆ ಬೇರೆ ಬೇರೆ ಹುದ್ದೆಗಳು ಪ್ರೌಢ ಶಾಲೆಗೆ ಬೇಕಾದರೆ. ಇನ್ನು ಪ್ರಾಥಮಿಕ ಶಾಲೆ ಕನ್ನಡ ಮಾಧ್ಯಮ ನೋಡೋದಾದರೆ ಇಲ್ಲಿ ಕೂಡ ಸಹ ಶಿಕ್ಷಕರು ಮತ್ತು ಗುಮಾಸ್ತ, ಮಹಿಳಾ ಆಯ, ಹೀಗೆ ಬೇರೆ ಬೇರೆ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಇಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಬೇರೆ ಬೇರೆ 2 ಸ್ಕೂಲ್ಗಳಿಗೆ, ಅಂದರೆ ಅದರಲ್ಲಿ ಪ್ರಾಥಮಿಕ ಶಾಲೆ ಮತ್ತು ಮಾಧ್ಯಮಿಕ ಮತ್ತು ಪ್ರೌಢಶಾಲೆಗಳಿಗೆ ಅರ್ಜಿಯನ್ನು ಉಪನ್ಯಾಸಕರಿಗೆ ಕರೆದಿದ್ದಾರೆ. ಮತ್ತು ಟೀಚರ್ಸ್ಗೂ ಕೂಡ ಅವಶ್ಯಕತೆ ಇದ್ದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ವಿದ್ಯಾರ್ಹತೆ ಕನಿಷ್ಠ 55 ಅಂಕ ಪಡೆದಿರಬೇಕು. ಶೈಕ್ಷಣಿಕ ಕನಿಷ್ಠ ವೇತನ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರಿಗೆ 27,000 ರೂಪಾಯಿ ಆದರೆ, ಇನ್ನು ಪ್ರೌಢಶಾಲಾ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಸಹ ಶಿಕ್ಷಕರಿಗೆ 18,000, ಸ್ನಾತಕೋತ್ತರ ಪದವೀಧರರಿಗೆ 25,000, ಪ್ರಾಥಮಿಕ ಶಾಲಾ ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಸಹ ಶಿಕ್ಷಕರಿಗೆ 16,000 ನೀಡಲಾಗುವ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಹುದ್ದೆಗೆ ಅನುಸಾರವಾಗಿ ವೇತನವನ್ನು ನೀಡುವುದಾಗಿ ಮಾಹಿತಿಯನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಸೇವಾನುಭವವನ್ನು ಆಧರಿಸಿ ಹೆಚ್ಚುವರಿ ವೇತನವನ್ನು ಕೂಡ ನೀಡಲಾಗಿದೆ. ಈಗಾಗಲೇ ಬೋಧನೆ ನಿರತರಾಗಿರುವಂತಹ, ಬೋಧನೆಯಲ್ಲಿ ಅನುಭವ ಹೊಂದಿದಂಥ ಅಭ್ಯರ್ಥಿಗಳಿಗೆ ಆ ಅನುಭವಕ್ಕೆ ಅನುಗುಣವಾಗಿ ವೇತನವನ್ನು ನೀಡಲಾಗುತ್ತೆ ಎಂಬುದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಅರ್ಹ ಅಭ್ಯರ್ಥಿಗಳು ಬಯೋಡಾಟಾ, ವಿದ್ಯಾರ್ಹತೆ ದಾಖಲೆಗಳೊಂದಿಗೆ ಅರ್ಜಿಗಳನ್ನು ಆಯಾ ಸಂಸ್ಥೆ, ಅಂದರೆ ಇಲ್ಲಿ ಒಟ್ಟು 5 ಸಂಸ್ಥೆಗಳಲ್ಲಿ ಅರ್ಜಿಯನ್ನು ಕರೆಯಲಾಗಿದೆ. ನಿಮಗೆ ಯಾವ ಸಂಸ್ಥೆಯಲ್ಲಿ ನಿಮ್ಮ ವಿದ್ಯಾರ್ಹತೆಗೆ ಅನುಗುಣವಾಗಿ ಉದ್ಯೋಗ ಇದೆ ಆ ಸಂಸ್ಥೆಗೆ ನಿಮ್ಮ ಅರ್ಜಿಯನ್ನು ಕಳಿಸ್ಬೇಕಾಗುತ್ತೆ. ಶಾಲಾ ಮುಖ್ಯಸ್ಥರು ನೀವು ಅದನ್ನು ಕಳಿಸ್ಬೇಕಾಗುತ್ತೆ. ದಿನಾಂಕ 10/4/2025 ಇಮೇಲ್ ಮುಖಾಂತರ ಸಲ್ಲಿಸೋದಾಗಿ ಅವರಲ್ಲಿ ತಿಳಿಸಿರುತ್ತಾರೆ. ಅಥವಾ ನೀವು ಪೋಸ್ಟ್ ಮುಖಾಂತರ ಆದರೂ ಕಳಿಸಬಹುದು. ಇಮೇಲ್ ID ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಮತ್ತು ಹೆಚ್ಚುವರಿ ಯಾವುದೇ ಮಾಹಿತಿ ಬೇಕಲ್ಲಿ ಕೂಡ ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ನೀವು ಮೊಬೈಲ್ ಸಂಖ್ಯೆ ಕೂಡ ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡೆದು ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಇಂಥ ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.